ಕಾರಣ ಆಗಿರೋದು ದಿಸ್ ಸ್ಪಾಟ್. ಸೊ ಹಾಗಾಗಿ ಈ ಝೋನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ನೀವು ಸಪ್ಲೈ ಡಿಮ್ಯಾಂಡ್ನ ಮಾರ್ಕೆಟ್ಸಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಹೋದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ಬೋದು. ಯಾಕೆ ಅಂದರೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ಸ್ನ ನಾವು ಈಸಿಯಾಗಿ ಸ್ಪಾಟ್ ಮಾಡ್ಬೋದು. ಬಟ್ ಒಂದು ಸ್ವಲ್ಪ ರೂಲ್ಸ್ನ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಐಡೆಂಟಿಫೈ ಅ ಸಿಗ್ನಿಫಿಕೆಂಟ್ ಆ್ಯಂಡ್ ಸ್ಟ್ರಾಂಗ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್. ಸೊ ನಮಗೆ ಮೇಜರ್ ಆಗಿ ಒಂದು ಸಪ್ಲೈ ಆರ್ ಡಿಮ್ಯಾಂಡ್ ಝೋನ್ ಏನಾದರೂ ಸಿಗ್ನಿಫಿಕೆಂಟ್ ಆಗಿ ಅಚೀವ್ ಮಾಡಿರಬೇಕು ಟು ಕನ್ಸಿಡರ್ ದಟ್ ಆಸ್ ಸ್ಟ್ರಾಂಗ್. ಈದರ್ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಕಾಸ್ ಮಾಡಿರಬೇಕು, ಇಲ್ಲ ಫ್ಲಿಪ್ ದಟ್ ಈಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋಕ್ಕೆ ಹೆಲ್ಪ್ ಮಾಡಿರಬೇಕು. ಈ ಗ್ರಾಫಲ್ಲಿ ನೀವು ನೋಡ್ಬೋದು ದ ಮಾರ್ಕೆಟ್ ಈಸ್ ಬುಲ್ಲಿಶ್. ಈಗ ಈ ಬ್ರೇಕ್ ಆಫ್ ಫ್ರಾಕ್ಚರ್ ಆಗೋಕ್ಕೆ ಕಾರಣ ಆಗಿರೋದು ದಿಸ್ ಸ್ಪಾಟ್. ಸೊ ಹಾಗಾಗಿ ಈ ಝೋನ್ನ ನಾವು ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ಅಂತ ಮಾರ್ಕ್ ಮಾಡ್ಕೋಬಹುದು. ಸೊ ವೆನ್ ದ ಮಾರ್ಕೆಟ್ ಕಮ್ಸ್ ಬ್ಯಾಕ್ ಈ ಪಾಯಿಂಟಿಂದ ನಾವು ಬೈ ಎಂಟ್ರಿನ ತಗೋಬಹುದು. ಹಾಗೇನೆ ಈ ಗ್ರಾಫ್ ನೀವು ನೋಡಿದ್ರೆ ಇಟ್ಸ್ ಇನ್ ಬೇರಿಶ್ ಮೋಡ್. ಸೊ ಮಾರ್ಕೆಟ್ ಈಸ್ ಮೇಕಿಂಗ್ ಲೋವರ್ ಲೋ ಲೋವರ್ ಹೈ, ಬಟ್ ಈ ಲೋನ ಬ್ರೇಕ್ ಮಾಡೋಕ್ಕೆ ಕಾರಣ ಆಗಿರೋದು ಈ ಹೈ. ಸೊ ಈ ಝೋನ್ನ ನಾವು ಒಂದು ಸ್ಟ್ರಾಂಗ್ ಸಪ್ಲೈ ಝೋನ್ ಅಂತ ಮಾರ್ಕ್ ಮಾಡ್ಕೋಬಹುದು. ಸೊ ಯಾವಾಗ ಮಾರ್ಕೆಟ್ ವಾಪಸ್ ಮೇಲ್ ಬರುತ್ತೆ ಇದನ್ನ ನಾವು ಮತ್ತೆ ಸೆಲ್ ಎಂಟ್ರಿನ ತಗೋಬಹುದು. ಒನ್ ಮೋರ್ ಟೈಪ್ ಆಫ್ ಝೋನ್ ಇಸ್ ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.